ಮೊದಲಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಪಡಿಸೋದು ಏನಂದರೆ, ನಾಳೆ ದಿನಾಂಕ 3 ಮಂಗಳವಾರ 2026ರಂದು ಸಾಯಂಕಾಲ 4:30 ಗಂಟೆಗೆ ಮದೀನಾ ಶಾದಿ ಮಹಲ್ನಲ್ಲಿ SRK ಪ್ರತಿಷ್ಠಾನ ವತಿಯಿಂದ ಪ್ರತಿ ವರ್ಷದಂತೆ ಕಳೆದ ಹಲವಾರು ವರ್ಷಗಳಿಂದ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ರಂಜಾನ್ ತಿಂಗಳ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರಿಗೋಸ್ಕರ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿದೆ. ಸೌಹಾರ್ದ ಇಫ್ತಿಯಾರ್ ಕೂಟ ಎಲ್ಲ ಸಮಾಜ ಬಾಂಧವರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಇಫ್ತಿಯಾರ್ ಕೂಟ ನಾಳೆ ಸಾಯಂಕಾಲ 4 ಗಂಟೆಗೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳು ಚಿತ್ತರ್ಗಿ ಸಂಸ್ಥಾನ ಮಠ ಇಲ್ಕಲ್ ಹಾಗೂ ಪೂಜ್ಯ ಶ್ರೀ ಹಜರತ್ ಸೈಯದ್ ಶಾ ಮುರ್ತಜಾ ಕಾದ್ರಿ, ಹುಸೇನಿಯುಲ್ ಕಾದ್ರಿ ಉಲ್ ಫೈಸಲ್ ಪಾಷಾ ಸಾಹೇಬರು ಆನಂದ್ ಸಾಗರ್ ಮತ್ತು ಇಲ್ಕಲ್, ಶಿವಾನಂದ ಮುಸ್ಕಂಡಿ, ಶ್ರೀ ಮಹಾಂತೇಶ್ ನರ್ಗುಲ್, ಶ್ರೀ ಶೇಖರಪ್ಪ ಬಾರ್ವಾಡ್ಗಿ, ಶ್ರೀ ಪರಮೇಶ್ ಕಾಜಿ, ಶ್ರೀ ಜೈನ್ ಸಾಬ್ ಹಜೇದಾರ್, ಶ್ರೀ ಮುತ್ತಣ್ಣ ಕಲಗೋಡಿ, ಶ್ರೀ ಬಸವರಾಜ್ ಗತ್ರಿ, ಶ್ರೀ ಮಹಾಂತೇಶ್ ಹವಾರಿ, ಶ್ರೀ ಸಂಗಣ್ಣ ಗಂಜಿಹಾಳ್, ಶ್ರೀ ಶಿವಾನಂದ್ ಕಂಠಿ, ಶ್ರೀ ಸಿದ್ದಪ್ಪ ಹೊಸೂರ್, ಶ್ರೀ ವಿಜಯ ಮಹಾಂತೇಶ್ ಗದ್ದನ್ಕೇರಿ, ಶ್ರೀ ಬಾಬು ಸಾಬ್ ಸಿಂಗನ್ಗುತ್ತಿ, ಶ್ರೀ ಅಹಮದ್ ಸಾಬ್ ಬಾಗ್ವಾನ್, ಶ್ರೀ ಮೆಹಬೂಬ್ ಸಾಬ್ ಸರ್ಕಾವತ್, ಶ್ರೀ ಜಫಾರ್ ಕಲಬುರ್ಗಿ, ಶ್ರೀ ರಾಘವೇಂದ್ರ ಚಿಂಚಣಿ, ಶ್ರೀ ಮಹಾಂತೇಶ್ ಹನುಮಾನ್ ಹಾಗೂ ಇಲ್ಕಲ್ ಮತ್ತು ಹುಣಗುಲ್ ತಾಲೂಕಿನ ಎಲ್ಲ ಮಸೀದಿಯ ಚೇರ್ಮನ್ರು ಮತ್ತು ಅವರ ಸದಸ್ಯರು ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಅತಿಥಿಗಳಾಗಿ ಇರುತ್ತಾರೆ. ತಮ್ಮ ಮುಖಾಂತರ 2 ವಿಷಯಗಳನ್ನು ಹೇಳಲು ಬಯಸುತ್ತಾ ಇದ್ದೇವೆ. ನಾಳೆಯ ಕಾರ್ಯಕ್ರಮ ಇದು ಯಾದಗಿರಿ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಮತ್ತು ಪಕ್ಷದ ಎಲ್ಲ ಹಿತೈಷಿಗಳು, ಎಲ್ಲ ಮುಖಂಡರಿಗೆ, ಹಿತೈಷಿಗಳಿಗೆ ಇನ್ನೊಂದು ಇಫ್ತಿಯಾರ್ ಕೂಟ, ಸೌಹಾರ್ದ ಇಫ್ತಿಯಾರ್ ಕೂಟ ಏರ್ಪಡಿಸಲಾಗಿದ್ದು, ತಾವೆಲ್ಲರೂ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇದರ ಜೊತೆಗೆ ಕಳೆದ ವರ್ಷ 12 ವರ್ಷದಿಂದ ಮತ್ತೊಂದು ಹೊಸ ಕಾರ್ಯಕ್ರಮ ಸಾಹೇಬರು ಹಮ್ಮಿಕೊಂಡಿದ್ದಾರೆ. ಅದೇನಪ್ಪ ಅಂತಂದರೆ, ಇಳಕಲ್ ಮತ್ತು ಹುಣಗುಲ್ ತಾಲೂಕಿನಲ್ಲಿ ಬರುವ ಎಲ್ಲ ಮಸೀದಿಗಳಲ್ಲಿ ಸರಿಸುಮಾರು 63 ಮಸೀದಿಗಳಲ್ಲಿ ಹಾಗೂ 2 ದರ್ಗಾಗಳಲ್ಲಿ ಪ್ರತ್ಯೇಕವಾಗಿ ಎಲ್ಲ ಮಸೀದಿಗಳಲ್ಲಿ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸ್ತಾ ಬಂದಿದ್ದಾರೆ ಅವರವರ ಅನುಕೂಲದ ಪ್ರಕಾರ. ಇದು ಒಂದು ಕೇಂದ್ರೀಯ ಕಾರ್ಯಕ್ರಮ. ಇದರ ಜೊತೆಗೆ ಪ್ರತ್ಯೇಕವಾಗಿ ಎಲ್ಲ ಮಸೀದಿಗಳಲ್ಲಿ, ತಾಲೂಕಿನ ಎಲ್ಲ ಮಸೀದಿಗಳಲ್ಲಿ ಪ್ರತ್ಯೇಕವಾಗಿ ಇಫ್ತಿಯಾರ್ ಕೂಟ ಏರ್ಪಡಿಸ್ತಾ ಬಂದಿದ್ದಾರೆ. ಅದು ಕೂಡ ಈ ವರ್ಷ ಕೂಡ ಅದೇ ಮಾದರಿಯಲ್ಲಿ ಇಫ್ತಿಯಾರ್ ಕೂಟ ಏರ್ಪಡಿಸ್ತಾ ಇದ್ದಾರೆ. ಇದನ್ನು ಕೂಡ ತಾವು ತಮ್ಮ ಮುಖಾಂತರ ಎಲ್ಲ ಮಸೀದಿಯ ಚೇರ್ಮನ್ಗಳಿಗೆ, ಅದರ ಆಡಳಿತ ಮಂಡಳಿಯ ಸದಸ್ಯರಿಗೆ, ಅಲ್ಲಿ ಬರುವಂಥ ಎಲ್ಲ ಅಹಲೆ ಜಮಾತ್ ಅಂತೀವಿ ನಾವು, ಬರುವಂಥ ಎಲ್ಲ ಮುಸ್ಲಿಮರಿಗೆ ತಮ್ಮ ಮುಖಾಂತರ ಆಹ್ವಾನ ಕೊಡ್ತಾ ಇದ್ದೀವಿ. ಎಲ್ಲರೂ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸನ್ಮಾನ ಡಾಕ್ಟರ್ ಕಾಶಪ್ಪನವ್ರ ಸಾಹೇಬರು ಮತ್ತು ಅವರ ಕುಟುಂಬದ ಪರವಾಗಿ ಅಲ್ಲಾಹನಲ್ಲಿ ತಾವು ದುವಾ ಎಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದುವಾ ಮಾಡಬೇಕೆಂದು ಅವರಲ್ಲಿ ಕೋರಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿರಿಯರಾದಂಥ ಬಹದ್ದೂರ್ ಕಾಜಿ ಸಾಹೇಬರು ತಮ್ಮ ಮುಂದೆ ರಂಜಾನ್ ತಿಂಗಳ ನಡೀತಾ ಇದೆ. ಇಫ್ತಾರ್ ಕೂಟವನ್ನು ಏರ್ಪಡಿಸುವುದು ಬಹಳ ಪುಣ್ಯದಾಯಕ ಕೆಲಸ. ಕನಿಷ್ಠ 25 ವರ್ಷದಿಂದ ಮಾನ್ಯ ಶಾಸಕರು ಮತ್ತು ಲಿಂಗೈಕ ಶ್ರೀ SR ಕಾಶಪ್ಪನವರು ಈ ಕಾರ್ಯವನ್ನು, ಈ ಪುಣ್ಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಇದು ಬಹಳ ಸಂತೋಷದ ಸಂಗತಿ. ಒಂದು ಹೆಮ್ಮೆಯ ವಿಷಯವೇನೆಂದರೆ, ನಾವು ಒಪ್ಪಿಕೊಳ್ಬೇಕು, ನಮ್ಮ ಪರಧರ್ಮದವರು, ಮುಸ್ಲಿಮೇತರರು ಈ ರಂಜಾನ್ ತಿಂಗಳನ್ನು ಬಹಳ ಗೌರವದಿಂದ ನೋಡ್ಕೊಳ್ತಾರೆ. ಈ ಒಂದು ಸತ್ತಾವಿ ಬರುತ್ತೆ, ಜಾಗರಣೆ ಬರುತ್ತೆ, ಅವಾಗ ನಮ್ಮ ಬಜಾರ್ ಜಾಮಿಯಾ ಮಸೀದಿ ಹಾಗೂ ಇನ್ನಿತರ ಎಲ್ಲ ಮಸೀದಿಗಳಿಗೆ ಬಾಳೆಹಣ್ಣು, ಜಿಲೇಬಿ, ಖಜೂರು ಪ್ರಸಾದವನ್ನು ಕಳಿಸ್ಕೊಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಮುಸ್ಲಿಂ ಬಾಂಧವರು ಇದನ್ನು ಪಡಿಸಬೇಕು. ಈ ಸಂದರ್ಭದಲ್ಲಿ ನಾನು ಲಿಂಗೈಕ ದಿವಂಗತ ಶ್ರೀ
ಶ್ರೀ ಎಸ್ ಆರ್ ಕಾಶ್ಯಪ್ಪನವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ಭಗವಂತ ಅವರಿಗೆ ಶಾಂತಿ ನೀಡಲಿ, ಆತ್ಮಕ್ಕೆ ಶಾಂತಿ ನೀಡಲಿ. ಈ ಕೆಲಸವನ್ನು, ಈ ಕಾರ್ಯವನ್ನು ಏನು ಮಾಡ್ತಾ ಇದ್ದಾರೆ, ಆ ಭಗವಂತ ಅದು ಸ್ವೀಕರಿಸಲಿ ಎಂದು ಹಾರೈಸಿದರು. ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ದಯಮಾಡಿ ಎಲ್ಲರೂ ತಾವು ನಾಳೆಯ ಕಾರ್ಯಕ್ರಮ ಮಕಾನದಲ್ಲಿ, ಗಂಧ ಹೊರಡುವ ಸಂದರ್ಭ ಮಕಾನದಲ್ಲಿ ಸಾಯಂಕಾಲ 4:30ಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕೆಂದು ವಿನಂತಿಪೂರ್ವಕ ಕೇಳಿದರು.